ಹಾಯ್ ಹಲೋ ನಮಸ್ತೆ, ನಾನು ಗೀತಾಶ್ರೀ ಸಕ್ರಾಯಪಟ್ಟಣ. ಇವಾಗ ಟೈಮ್ ಬಂದು ರಾತ್ರಿ 8 ಗಂಟೆ. ಇವಾಗ ಶಾಪ್ ಕ್ಲೋಸ್ ಮಾಡಿಕೊಂಡು ನಾವು ಊರಿಗೆ ಹೊರಡಬೇಕಿತ್ತು. ಹಬ್ಬ ಇತ್ತು, ಹಬ್ಬಕ್ಕೆ ಕರೆದಿದ್ರು ಅಂತ ಹೇಳ್ಬಿಟ್ಟು ಓಡ್ತಾ ಇದ್ವಿ. ಹಬ್ಬಕ್ಕೆ ನಮ್ಮ ಮನೆಯವರ ಅಣ್ಣನ ಊರಲ್ಲಿ ಹಬ್ಬ, ಹಾಗಾಗಿ ಅಲ್ಲಿ ಹೋಗ್ತಾ ಇದ್ದೀವಿ. ಜಾತ್ರೆ ಮುಗಿದಿದೆ, ಇವತ್ತು ಕಟ್ತಾ ಇದೆ. ನಮಗೆ ಜಾತ್ರೆಗೆ ಹೋಗೋಕ್ಕೆ ಟೈಮ್ ಆಗಿರಲಿಲ್ಲ. ಇವಾಗ ಎಲ್ಲ ಕಡೆನೂ ತುಂಬ ಫಂಕ್ಷನ್ ಆಗಿ ಎಲ್ಲಿಗೆ ಹೋಗೋದು ಎಲ್ಲಿಗೆ ಬಿಡೋದು ಅನ್ನೋ ಥರ ಆಗಿಬಿಟ್ಟಿದೆ. ಹಾಗಾಗಿ ಜಾತ್ರೆಗೆ ಹೋಗೋಕ್ಕಾಗಿದ್ದಿಲ್ಲ. ಅವರು ಸಹ ಸಿಂಪಲ್ಲಾಗಿ ಮಾಡಿದರು. ಹಾಗಾಗಿ ಹೊರಟ್ವಿ. ಅಲ್ಲಿ ಹೋದ ನಂತರ ಗೊತ್ತಾಯಿತು ನಮ್ಮ ಮನೆಯವರ ಅಣ್ಣನ ಮೊಮ್ಮಗಂದು ಬರ್ಡೇ ಇದೆ ಅಂತೇಳಿ, ಮಗಳ ಮಗಂದು. ಊರಿಂದ ಬಂದಿದ್ರಲ್ಲ ಅವರು ಎಲ್ಲರೂ ಸೇರಿಕೊಂಡು ಮಕ್ಕಳೆಲ್ಲ ತುಂಬ ಇದ್ದರು. ಚೆನ್ನಾಗಿತ್ತು. ಸಿಂಪಲ್ಲಾಗಿ ಒಂದು ಕೇಕ್ ತಂದು ಬರ್ತಡೇ ಮಾಡಿದ್ರು. ತುಂಬ ಚೆನ್ನಾಗಿತ್ತು. ಮಕ್ಕಳೆಲ್ಲ ಖುಷಿಪಟ್ಟರು. ಎಲ್ಲರೂ ಇದ್ರಲ್ವ, ಖುಷಿ ಆಯಿತು. ಹಾಗೆ ಅವನಿಗೂ ವಿಶ್ ಮಾಡಿ ಎಲ್ಲ ಕೇಕ್ ಕಟ್ ಮಾಡಿ ಮಕ್ಕಳಿಗೆಲ್ಲ ಇದರಲ್ಲಿ ಎಲ್ಲ ಇದು ಮಾಡ್ಕೊಂಡು ಶೇರ್ ಮಾಡಿಕೊಂಡ್ರು. ತುಂಬ ಚೆನ್ನಾಗಿತ್ತು. ಅಷ್ಟೊತ್ತು ಕೂತು ಮಾತಾಡಿ ಈ ಸಂಬಂಧಗಳು ಅನ್ನೋದು ಹೀಗೆ ನೋಡಿ, ಈಗೆಲ್ಲ ಸಂಬಂಧಗಳನ್ನೇ ಕಳ್ಕೊತವ್ರೆ. ಅವ್ರಾರ್ಕ್ ಅವರು ಇವ್ರಾರ್ಕ್ ಇವರು ಅನ್ನೋ ಥರ ಆಗಿಬಿಟ್ಟಿದೆ. ಅದ್ರ ನಡುವೆಲಿ ಈ ಥರ ಹಬ್ಬ ಹರಿದಿನ ಅಂತಂದಾಗೆ ಅಲ್ವಾ ಎಲ್ಲರೂ ಸೇರೋದು. ಹಾಗಾಗಿ ಈ ಥರ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಈಗ ನಾವು ಹೋದರೆ ಅಲ್ವಾ ಅವರು ಬರೋದು ಹಬ್ಬಗಳಿಗೆ, ಏನೇ ಆಗಲಿ ಫಂಕ್ಷನ್ಗೆ. ಹಾಗಾಗಿ ನಾವು ಸಹ ಯಾವುದೇ ಒಂದಾದ್ರೂ ಸಮಯ ಮಾಡಿಕೊಂಡು ಹೋಗೋಕ್ಕೆ ಇದು ಮಾಡ್ಕೊಳ್ತೀವಿ. ಅಂದರೆ ಆದಷ್ಟು ಸ್ವಲ್ಪ ಬ್ಯುಸಿ ಇರುತ್ತೆ, ಸ್ವಲ್ಪ ಟೈಮ್ ಮಾಡಿಕೊಂಡು ಹೋಗೋಣ ಅಂತ ಅಂದ್ಕೊಂಡ್ವಿ. ಬಟ್ ಹೋದ್ವಿ, ಚೆನ್ನಾಗಿ ಅನ್ನಿಸ್ತು. ಮಕ್ಕಳೆಲ್ಲ ಇದ್ರಲ್ಲ, ನನ್ನ ಮಗನಿಗೂ ಖುಷಿ ಆಯಿತು. ಎಲ್ಲ ಸ್ವಲ್ಪ ಹೊತ್ತಿದ್ದು ಕೇಕ್ ಕಟ್ ಮಾಡಿಸ್ಕೊಂಡು ಊಟ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಬಂದ್ವಿ. ಒಂಥರ ಏನೋ ಖುಷಿ ಆಯಿತು. ಮತ್ತು ನಮಗೆ ಉಳ್ಕೊಳ್ಳೋಕೆ ಟೈಮ್ ಆಗಿಲ್ಲ, ರಿಟರ್ನ್ ನಾವು ಆವಾಗಲೇ ಬಂದ್ಬಿಟ್ವಿ. ಹಾಗೆ ನನ್ನ ಚಾನಲ್ ಹಾಗೆ ನೋಡ್ತೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ವಿಡಿಯೋಗೆ ಸಂಪೂರ್ಣ ವಿಡಿಯೋ ನೋಡಿ. ಒಂದು ಕ್ಯೂಟ್ ಮಕ್ಕಳುಗಳೆಲ್ಲ ಚೆನ್ನಾಗಿತ್ತು. ಮಾತಾಡೋದೆಲ್ಲ ತೊದಲು ಮಾತಾಡಿಕೊಂಡು ಒಂಥರ ಏನೋ ಖುಷಿ ಅನ್ನಿಸ್ತು. ಇದ್ದಿದ್ದು 2-3 ಅವರಲ್ಲೂ ಅಷ್ಟೇ ತುಂಬ ಖುಷಿ ಅನ್ನಿಸ್ತು ಅಲ್ಲಿ. ಹಾಗಾಗಿ ಹೋಗೋ ಎಲ್ಲ ಮಕ್ಳುಗಳು ಇದು ಮಾಡಿಕೊಂಡು ಮಾತಾಡಿಸ್ಕೊಂಡು, ನನಗೆ ಮಕ್ಕಳಿದ್ರೆ ಇಷ್ಟ, ಕೂತ್ಕೊಂಡು ಆಟ ಆಡಿಸ್ಕೊಂಡು ಮಾತಾಡ್ಕೊಂಡು ಕೂತ್ಕೊಂಡ್ಬಿಡ್ತೀನಿ. ನನ್ನ ಮಗನೂ ಸುಮಾರು ಹೊತ್ತು ಮಾತಾಡಿಸಿ. ಇದು ಪುಟಾಣಿ, ನಮ್ಮ ಮನೆಯದು ಪುಟಾಣಿ. ಇದು ಈಗೊಂದು ರೀಸೆಂಟಾಗಿ ನಾಮಕರಣನೂ ಇದೆ ಇದ್ರದ್ದು. ನಮ್ಮ ಮನೆಯವರ ಅಣ್ಣನ ಮಗಂದು ಇದು. ಅವ್ರಿಗೆ ಈಗ ರೀಸೆಂಟಾಗಿ ಅವರು ಒಂದು ಫಂಕ್ಷನ್ ಮಾಡಬೇಕಂತ ಇದ್ದಾರೆ ಪಾಪುದು. ಹಾಗೆ ಈ ಥರ ಎಲ್ಲ ಫಂಕ್ಷನ್ ಮುಗಿಸ್ಕೊಂಡು ಮನೆಯಲ್ಲೆಲ್ಲ ಅಜ್ಜಿ ತಾತ ಚಿಕ್ಕಮ್ಮ ಇವರೆಲ್ಲ ಇದ್ದರು. ಎಲ್ಲರನ್ನೂ ಮಾತಾಡಿಸ್ಕೊಂಡು ಇದ್ದು ಅಷ್ಟೊತ್ತು ಟೈಮ್ ಸ್ಪೆಂಡ್ ಮಾಡಿ ಬಂದ್ವಿ. ಎಷ್ಟು ಖುಷಿಯಾಗಿರುತ್ತಲ್ವ ಈ ಥರ ಇದ್ದರೆ. ಒಬ್ಬೊಬ್ಬರೇ ಅಲ್ಲಿ ಇಲ್ಲಿ ಅವ್ರವ್ರ ಫ್ಯಾಮಿಲಿ ಇರೋದ್ರೆಲ್ಲ ಒಂದು ಟೈಮ್ ಈ ಥರ ಸೇರೋದ್ರಿಂದ ತುಂಬ ಖುಷಿ ಇರುತ್ತೆ ಅಂತ ನಾನು ಅಂದ್ಕೊಳ್ತೀನಿ. ಹೇಗಿತ್ತು ನನ್ನ ವಿಡಿಯೋ? ನಮಗಂತೂ ತುಂಬ ಖುಷಿ ಆಯಿತು ಎಲ್ಲರ ಜೊತೆನೇ ಇದ್ದು. ಹಾಗೆ ಲಾಸ್ಟಲ್ಲಿ ಪಾಪುನ ಆಟ ಆಡಿಸ್ಕೊಂಡು, ನನ್ನ ಮಗ ತುಂಬ ಆಟ ಆಡಿಸ್ಕೊಂಡು ಕೂತಿತ್ತು. ಅದು ಸಹ ತುಂಬ ಚೆನ್ನಾಗಿ ಆಡ್ತಾರೆ. ಈ ಥರ ಮಕ್ಕಳಿದ್ರೆ ಚೆಂದ ಅನಿಸುತ್ತೆ. ಒಂದು ಟೈಮಲ್ಲಿ ನನ್ನ ಮಗನ ಟೈಮನ್ನು ನೆನೆಸ್ಕೊಳಂಗಾಗುತ್ತೆ. ಚಿಕ್ಕದಾಗಿ ಆಟ ಆಡ್ಕೊಂಡಿದ್ದು. ಸರಿ, ನಮ್ಮದು ಊಟ ಎಲ್ಲ ಮುಗಿಸ್ಕೊಂಡು ಮಾತಾಡಿಕೊಂಡು ಎಲ್ಲ ಮುಗಿಸ್ಕೊಂಡು ನಾವು ಸಹ ಹೊರಟ್ವಿ. ಟೈಮ್ ಆಗುತ್ತೆ, ಇರೋದಿಲ್ಲ. ಅವ್ರು ಉಳ್ಕೊಳ್ಳಿ ಅಂದರು, ನಮಗೆ ಟೈಮ್ ಆಗುತ್ತೆ ಅಂತೇಳಿ ನಾವು ಹೊರಟ್ವಿ. ಎಲ್ಲರೂ ಸಹ ಬಾಯ್ ಮಾಡಿ ನನಗೆ ಕಳಿಸ್ಕೊಟ್ರು. ನಾವು ಸಹ ಹೊರಟ್ವಿ ಮತ್ತೆ ರಿಟರ್ನ್. ಹೀಗಿತ್ತು ನನ್ನ ವಿಡಿಯೋ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಬಾಯ್.